ನಮಸ್ಕಾರ ವೀಕ್ಷಕರೇ. ಇಸ್ರೇಲ್ ಜನಗಳನ್ನು ನಾವು ಮಾಲ್ಡೀವ್ಸ್ ಅವರು ಅಲೋ ಮಾಡೋದಿಲ್ಲ, ಇಸ್ರೇಲ್ ಅವರನ್ನು ನಾವು ಬ್ಯಾನ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಮಾಲ್ಡೀವ್ಸ್ ಓಪನ್ ಆಗಿ ಸ್ಟೇಟ್ಮೆಂಟನ್ನು ಕೊಟ್ಟಿದೆ. ಏನಕ್ಕಂದರೆ ಇಸ್ರೇಲ್ ಏನು ಗಾಜಾ ಪಟ್ಟಿ ಮೇಲೆ ಯುದ್ಧ ಮಾಡ್ತಿದೆಯೋ ಅದರಲ್ಲೂ ಕೂಡ ಇತ್ತೀಚೆಗೆ ರಫಾ ಮೇಲೆ ಏನು ಆಪರೇಷನ್ ಮಾಡ್ತೋ ಅದರಿಂದ ರಫಾ ತುಂಬ ಜನಸಾಮಾನ್ಯರು ಕೂಡ ಎಫೆಕ್ಟ್ ಆಗಿದ್ದಾರೆ. ಸೊ ಅದಕ್ಕೋಸ್ಕರ ಇಸ್ಲಾಮಿಕ್ ದೇಶಗಳೆಲ್ಲ ಒಂದಾಗಿ ಇಸ್ರೇಲ್ ಮೇಲೆ ಒತ್ತಡವನ್ನು ಹಾಕುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಅದರಲ್ಲಿ ಮಾಲ್ಡೀವ್ಸ್ ಏನು ಮಾಡ್ತಿದೆ ಅಂದರೆ ನಾವು ಇಸ್ರೇಲ್ ಅವರನ್ನು ಬಿಟ್ಕೊಳ್ಳೋದಿಲ್ಲ, ನಾವು ಇಸ್ರೇಲ್ ಸಿಟಿಜನ್ಸ್ನ ಬ್ಯಾನ್ ಮಾಡಿದ್ದೀವಿ ಅಂತ ಹೇಳ್ಬಿಟ್ಟು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಯಾಕಂದರೆ ಮಾಲ್ಡೀವ್ಸ್ ಒಂದು ಮುಸ್ಲಿಂ ದೇಶ. ಸೊ ಗಾಜಾ ಪಟ್ಟಿಯಲ್ಲಿ ಇರುವಂಥದ್ದು ಕೂಡ ಮುಸ್ಲಿಂ ಜಾಸ್ತಿ. ಸೊ ಅದಕ್ಕೋಸ್ಕರ ಗಾಜಾ ಸಪೋರ್ಟ್ ಆಗಿ ಇವು ಮಾಲ್ಡೀವ್ಸ್ ಅವರು ಅನೌನ್ಸ್ ಮಾಡಿದ್ದಾರೆ. ಸೊ ಇದರಿಂದ ಯಾವ ರೀತಿ ಇಂಪ್ಯಾಕ್ಟ್ ಆಗುತ್ತೆ ಅಂದರೆ ಆಲ್ರೆಡಿ ಮಾಲ್ಡೀವ್ಸ್ ಭಾರತನ ಎದುರಾಕೊಂಡು 42% ಡಿಕ್ರೀಸ್ ಅನ್ನೋದು ಕಂಡಿದೆ. ಭಾರತದ ಟೂರಿಸ್ಟ್ಗಳು ಹೋಗೋದು ತುಂಬ ಕಡಿಮೆ ಆಗಿದೆ. ಅವಾಗವಾಗ ಇಸ್ರೇಲ್ನ ಟೂರಿಸ್ಟ್ ಸಂಸ್ಥೆಯವರು ಕೂಡ ಕೇಳ್ಕೊಳ್ತಿರ್ತಾರೆ, ದಯವಿಟ್ಟು ಭಾರತೀಯರು ಬನ್ನಿ. ಮತ್ತು ಅವರು ಮಿನಿಸ್ಟ್ರುಗಳು ಕೂಡ ಕೆಲವರು ಕೇಳ್ಕೊಳ್ತಾರೆ ಭಾರತೀಯರು ಬನ್ನಿ ಅಂತ. ಆದರೆ ಭಾರತೀಯರು ಯಾವುದೇ ಕಾರಣಕ್ಕೂ ಹೋಗ್ತಿಲ್ಲ. ಯಾಕಂದರೆ ನಮ್ಮ ದೇಶದ ಬಗ್ಗೆ ಅವರು ಕೆಟ್ಟದಾಗಿ ಮಾತಾಡಿದ್ಮೇಲೆ ಆ ದೇಶಕ್ಕೆ ಹೋದರೆ ನಮಗೆ ಒಂಥರ ಅಗೌರವ ಅಂತ ಹೇಳ್ಬೋದು. ಸೊ ಅದಕ್ಕೋಸ್ಕರ ಭಾರತೀಯರು ಎಲ್ಲರೂ ಕೂಡ ಒಂದಾಗಿ ದೇಶ ಪ್ರೇಮವನ್ನು ತೋರಿಸ್ತಿದ್ದಾರೆ. ಸೊ ಈಗ ಇಸ್ರೇಲ್ ಜನಗಳು ಆಗಿದ್ರೆ ಎಲ್ಲಿಗೆ ಹೋಗ್ತಾರೆ? ಇಷ್ಟು ದಿನ ಎಲ್ಲಿ ಹೋಗ್ತಿದ್ರು ಅಂದರೆ ಸರಿ ಸುಮಾರು 15,000 ಜನಗಳು ಇಸ್ರೇಲ್ಗೆ ಟೂರಿಸ್ಟ್ ಮಾಲ್ಡೀವ್ಸ್ಗೆ ಹೋಗ್ತಿದ್ರು. ಸೊ ನಮ್ಮ ಭಾರತಕ್ಕೆ ನೋಡ್ಕೊಳ್ಳೋದಾದ್ರೆ 70,000 ಜನ ಟೂರಿಸ್ಟಿಗೆ ಬರ್ತಿದ್ರು. ಅದರಲ್ಲೂ ಕೂಡ ಮೇಯ್ನ್ ಆಗಿ ಜಮ್ಮು ಕಾಶ್ಮೀರ್ ಮತ್ತು ಹಿಮಾಚಲ್ ಪ್ರದೇಶ್ ನಾರ್ತ್ ಏನಿದೆಯೋ ಅಲ್ಲಿಗೆ ಈ ಇಸ್ರೇಲ್ ಅವರು ತುಂಬ ಬರ್ತಿದ್ರು. ಆದರೆ ಈಗೇನು ಹೇಳಿದ್ದಾರೆ ಅಂದರೆ ಮಾಲ್ಡೀವ್ಸ್ ಅವರು ಬ್ಯಾನ್ ಮಾಡಿದ ನಂತರ ಇಸ್ರೇಲ್ನ ಹಲವಾರು ಪೇಜ್ಗಳೇನು ಅಂದರೆ ಇಸ್ರೇಲ್ನಲ್ಲಿ ಟ್ವಿಟರ್ ಪೇಜ್ಗಳಿರುತ್ತಲ್ವಾ, ಅವರೆಲ್ಲ ಕೂಡ ಏನು ಮಾಡಿದ್ದಾರೆ ಅಂದರೆ ಭಾರತಕ್ಕೆ ಹ್ಯೂಜ್ ಸಪೋರ್ಟ್ ಮಾಡಿದ್ದಾರೆ. ಮಾಲ್ಡೀವ್ಸ್ ಅವ್ರಿಗೆ ಬ್ಯಾನ್ ಮಾಡಿದ್ರೆ ಬ್ಯಾನ್ ಮಾಡ್ಕೊಳ್ಳಿ, ಭಾರತದ ಹತ್ರ ಕೂಡ ಅದಕ್ಕಿಂತ ಚೆನ್ನಾಗಿರುವಂಥ ಪ್ಲೇಸಸ್ ಇದೆ. ಗೋವಾ ಆಗಿರ್ಬೋದು, ಕೇರಳ ಆಗಿರ್ಬೋದು, ಅಥವಾ ಲಕ್ಷದ್ವೀಪ ಆಗಿರ್ಬೋದು, ಅಥವಾ ಅಂಡಮಾನ್ ನಿಕೋಬಾರ್ ಆಗಿರ್ಬೋದು, ಇವೆಲ್ಲ ಕೂಡ ಇನ್ನೂ ಚೆನ್ನಾಗಿದೆ, ನೀವು ಎಕ್ಸ್ಪ್ಲೋರ್ ಮಾಡ್ಬೋದು ಅಂತೇಳ್ಬಿಟ್ಟು ಇಸ್ರೇಲ್ ಜನಗಳನ್ನು ಭಾರತಕ್ಕೆ ಕಳಿಸ್ಕೊಡುವಂಥ ಪ್ರಯತ್ನವನ್ನು ಇಸ್ರೇಲ್ ಮಾಡಿದೆ. ಇಸ್ರೇಲ್ ಮೊದಲು ಹಲವಾರು ದೇಶಗಳಿಗೆ ಹೋಗ್ತಿತ್ತು, ಆದರೆ ಇವಾಗ ಅವ್ರು ಎಲ್ಲೂ ಕೂಡ ಹೋಗೋದಕ್ಕಾಗೋದಿಲ್ಲ. ಏನಕ್ಕಂದರೆ ಸಹಜವಾಗಿ ಯಹೂದಿಗಳನ್ನು ಕಂಡ್ರೆ ಮುಸ್ಲಿಮವ್ರಿಗೆ ಆಗೋದಿಲ್ಲ. ಸೊ ಯಹೂದಿಗಳು ಇವಾಗ ಯಾವುದಾದ್ರು ಮುಸ್ಲಿಂ ದೇಶಗಳು, ಸರಿ ಸುಮಾರು 57 ಮುಸ್ಲಿಂ ದೇಶಗಳಿದೆ, ಅಲ್ಲೆಲ್ಲಾದರೂ ಟೂರಿಸ್ಟ್ ವೆಕೇಷನ್ ಅಂತ ಹೋದರೆ ಅವರ ಮೇಲೆ ಅಟ್ಯಾಕ್ ಆಗುವಂಥ ಚಾನ್ಸಸ್ ಇದೆ. ಇವಾಗ ಇಸ್ರೇಲ್ ಏನಾದರೂ ಗಾಜಾ ಪಟ್ಟಿ ಮೇಲೆ ಅಥವಾ ಇರಾನ್ ಮೇಲೆ ಏನಾದರೂ ಸ್ಟ್ರೈಕ್ ಮಾಡ್ತು ಅಂದ್ಕೊಳ್ಳಿ, ಸೊ ಅವಾಗ ಮೇನ್ ಟಾರ್ಗೆಟ್ ಆಗುವಂಥದ್ದು ಯಹೂದಿಗಳು. ಸೊ ಅದಕ್ಕೋಸ್ಕರ ಇಸ್ರೇಲ್ ಜನಗಳು ಯಾರು ಕೂಡ ಅಷ್ಟು ಹೋಗೋದಿಲ್ಲ. ಆದರೆ ನಮ್ಮ ಭಾರತದ ಏನು ಸಮಸ್ಯೆ ಆಗ್ತಿದೆ ಅಂದರೆ ನಮ್ಮ ಭಾರತದಲ್ಲಿ ಅಂದರೆ ಇವಾಗ ನಮ್ಮ ಭಾರತದ್ದು ಎಷ್ಟು ಫ್ರೆಂಡ್ಲಿ ಕಂಟ್ರಿ ಅಂತ ಬಹುತೇಕ ಎಲ್ಲರಿಗೂ ಕೂಡ ಗೊತ್ತು. ಆದರೆ ಅಂತಾರಾಷ್ಟ್ರೀಯ ಮಾಧ್ಯಮಗಳು ಏನು ತೋರಿಸುತ್ತೆ ಮತ್ತು ಈ ಸೋಷಿಯಲ್ ಮೀಡಿಯಾದಲ್ಲಿ ಏನು ತೋರಿಸೋದು ಅಂದರೆ ನೆಗೆಟಿವ್ ಆಗಿ ತೋರಿಸ್ತಿರ್ತಾರೆ. ಇವಾಗ ಯಾರೋ ಅಟ್ಯಾಕ್ ಮಾಡಿದ್ದು, ಇತ್ತೀಚೆಗೆ ನಮ್ಮ ಬೆಂಗಳೂರಲ್ಲೂ ಕೂಡ ಯಾರೋ ಇಂಟರ್ನ್ಯಾಷನಲ್ ಯೂಟ್ಯೂಬರ್ ಒಬ್ಬರು, ಫಾರಿನ್ ಯೂಟ್ಯೂಬರ್ ಒಬ್ಬರು ಬಂದಾಗ ಯಾವ ರೀತಿ ಒಬ್ಬರು ಮಾಡಬಾರ್ದಾಗಿತ್ತು ಆ ರೀತಿ ಕೈ ಹಿಡ್ಕೊಂಡು ಎಳಿಯೋದು, ಕ್ಯಾಯ ಅಂತ ಹೇಳ್ಬಿಟ್ಟು ಮಾತಾಡ್ಸಿರೋದು ಗೊತ್ತಿರುತ್ತೆ. ಮತ್ತು ಇತ್ತೀಚೆಗೆ ಒಂದು ಫಾರಿನ್ ಯೂಟ್ಯೂಬರ್ಸ್ನ ರೇಪ್ ಮಾಡಿರೋದು, ಒಂದು ಮಹಿಳಾ ಯೂಟ್ಯೂಬರ್ನ ರೇಪ್ ಮಾಡಿರೋದು. ಅಂದರೆ ಫಾರಿನರ್ ಯಾರು ಬರ್ತಾರೋ ಅವ್ರನ್ನ ಅತಿಥಿಗಳ ರೀತಿ ನೋಡ್ಬೇಕು ನಾವು. ಆದರೆ ಅದ್ರ ಯಾಕೆ ನಮ್ಮ ಜನ ಮಿಸ್ಯೂಸ್ ಮಾಡ್ತಾರೋ ಗೊತ್ತಿಲ್ಲ. ಸೊ ಅದನ್ನು ಅತಿ ಹೆಚ್ಚಾಗಿ ತೋರಿಸಿರ್ತಾರೆ. ಆದರೆ ನಮ್ಮ ಭಾರತ ಅದನ್ನು ಅಂದರೆ ಪ್ರಮೋಷನ್ ಮಾಡಿ ಅದನ್ನೆಲ್ಲ ಮರೆಸಬೇಕು. ಆದರೆ ನಮ್ಮ ಸೆಂಟ್ರಲ್ ಗೌರ್ಮೆಂಟ್ ಎಷ್ಟು ಕೋಟಿ ಮೀಸಲಿಟ್ಟಿದೆ ಗೊತ್ತಾ? ಕೇವಲ 3 ಕೋಟಿ. ಇನ್ಕ್ರೆಡಿಬಲ್ ಇಂಡಿಯಾ ಅಂತ ಹೇಳ್ಬಿಟ್ಟು ಫಾರಿನಲ್ಲಿ ನಮ್ಮ ಭಾರತದ ಟೂರಿಸಮ್ನ ಪ್ರಮೋಟ್ ಮಾಡೋದಕ್ಕೆ ಕೇವಲ 3 ಕೋಟಿ ಇಟ್ಟಿದೆ. ನಮ್ಮ ಭಾರತದವ್ರಿಗಿಂತ ಇಸ್ರೇಲ್ ಅವರೇ ನಮ್ಮ ಭಾರತನ ಚೆನ್ನಾಗಿ ಪ್ರಮೋಟ್ ಮಾಡ್ತಿದ್ದಾರೆ. ಇತ್ತೀಚೆಗೆ ಲಕ್ಷದ್ವೀಪ್ ಬಗ್ಗೆನೂ ಕೂಡ ಡಿಸ್ಯಾಲಿನೇಷನ್ ಮಿಷನ್ ಅನ್ನು ಹಾಕ್ಕೊಡ್ತೀವಿ, ಇದರಿಂದ ಭಾರತದ ಲಕ್ಷದ್ವೀಪ್ ಟೂರಿಸಮಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅವರು ಟ್ವಿಟರಲ್ಲಿ ಪೋಸ್ಟ್ ಮಾಡ್ತಿದ್ರು. ಅಂದರೆ ಮಾಲ್ಡೀವ್ಸ್ಗಿಂತ ತುಂಬ ಚೆನ್ನಾಗಿದೆ, ನೀವು ಲಕ್ಷದ್ವೀಪ್ಗೆ ಒನ್ಸ್ ವಿಸಿಟ್ ಮಾಡಿ ಅಂತ ಹೇಳ್ಬಿಟ್ಟು ಇಸ್ರೇಲ್ ಜನಗಳಿಗೂ ಕೂಡ ರಿಕ್ವೆಸ್ಟನ್ನು ಮಾಡ್ಕೊಂಡಿದ್ರು. ಮತ್ತು ತುಂಬ ಜನ ಅನ್ಕೋಬೋದು ಇವಾಗ ಮಾಲ್ಡೀವ್ಸ್ಗೆ ಎಕ್ಸಾಕ್ಟ್ಲಿ ನಾವು ಲಕ್ಷದ್ವೀಪನ್ನು ಇಟ್ಕೊಂಡಿದ್ದೀವಲ್ವಾ, ನಾವು ಅವ್ರು ಮಾಡಿದಷ್ಟು ಬಿಸ್ನೆಸ್ ಯಾಕೆ ಮಾಡೋಕ್ಕಾಗಲ್ಲ ಅಂತ. ಮಾಲ್ಡೀವ್ಸ್ ತುಂಬ ಮುಂದುವರೆದಿದೆ ಟೂರಿಸಂ ವಿಚಾರವಾಗಿ. ನಮ್ಮ ಹತ್ರ ಲಕ್ಷದ್ವೀಪಲ್ಲಿ ಅಷ್ಟು ಟೆಕ್ನಾಲಜಿ, ಅಷ್ಟು ಹೋಟೆಲ್ಸ್ ಆಗಿರ್ಬೋದು, ಅಷ್ಟು ಏನೂ ಕೂಡ ಇಲ್ಲ. ಈಗ ಸದ್ಯಕ್ಕೆ ಡೆವಲಪ್ ಮಾಡ್ತಿದ್ವಿ. ಈ ಕಡೆ ಅಂಡಮಾನ್ ನಿಕೋಬಾರಲ್ಲೂ ಕೂಡ ಈಗ ಸದ್ಯಕ್ಕೆ ಡೆವಲಪ್ ಮಾಡ್ತಿದ್ದೀವಿ. ಸೊ ಅದಕ್ಕೋಸ್ಕರ ಅವ್ರು ಏನು ಕೊಡ್ತಿದ್ರು ಸರ್ವಿಸ್, ಅಷ್ಟು ಸರ್ವಿಸ್ ಈಗ ಸದ್ಯಕ್ಕೆ ನಮ್ಮ ಭಾರತದ ಹತ್ರ ಕೊಡೋಕ್ಕಾಗಲ್ಲ. ಇನ್ನೊಂದು 50 ವರ್ಷದಲ್ಲಿ ಖಂಡಿತ ಲಕ್ಷದ್ವೀಪ ಆಗಿರ್ಬೋದು ಅಥವಾ ಅಂಡಮಾನ್ ನಿಕೋಬಾರ್ ಆಗಿರ್ಬೋದು ಎಲ್ಲವನ್ನು ಕೂಡ ಇಂಪ್ರೂವ್ ಮಾಡ್ತಾರೆ. ಆದರೆ ನಮ್ಮ ಹತ್ರ ಇನ್ನೂ ಬೇರೆ ಆಪ್ಷನ್ಸ್ ಇದೆ. ನಮ್ಮ ಕರ್ನಾಟಕದಲ್ಲಿ ಹಲವಾರು ಪ್ಲೇಸಸ್ ಇದೆ. ಹೊನ್ನಾವರ ಇದೆ, ಕೇರಳ ಮತ್ತು ಪಕ್ಕದ ರಾಜ್ಯ ಆಗಿರುವಂಥ ಕೇರಳ ಇದೆ, ಆಂಧ್ರ ಪ್ರದೇಶ ಇದೆ, ಚೆನ್ನೈ ಇದೆ. ಸೊ ಇಲ್ಲೆಲ್ಲ ಕೂಡ ಎಕ್ಸ್ಪ್ಲೋರ್ ಮಾಡಿ. ಮತ್ತು ನಾರ್ತ್ ಕಡೆ ನೋಡ್ಕೊಳ್ಳೋದಾದರೆ ನಾರ್ತ್ ಈಸ್ಟ್ ಸ್ಟೇಟ್ ಡಿಫ್ರೆಂಟ್ ಕಲ್ಚರ್ ಅವ್ರದ್ದು, ತುಂಬ ಯೂನಿಕ್ ಕಲ್ಚರ್. ಸೊ ಅದನ್ನೆಲ್ಲ ಎಕ್ಸ್ಪ್ಲೋರ್ ಮಾಡ್ಬೋದು ಅಂತೇಳ್ಬಿಟ್ಟು ಪ್ರಮೋಷನ್ ಮಾಡಬೇಕು. ಆದರೆ ನಮ್ಮ ಕೇಂದ್ರ ಸರ್ಕಾರ ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡ್ತಿಲ್ಲ. ಇಲ್ಲಿ ನಾವು ಕರೆಕ್ಟಾಗಿ ಕಾನ್ಸಂಟ್ರೇಟ್ ಮಾಡಿದ್ರೆ ನಾಟ್ ಓನ್ಲಿ ಇಸ್ರೇಲ್ ಅವ್ರನ್ನ ಮಾತ್ರ ಅಲ್ಲ, ಈ ಕಡೆ ರಷ್ಯಾ ಅವರನ್ನು ಕೂಡ ಅಟ್ರ್ಯಾಕ್ಟ್ ಮಾಡ್ಬೋದು. ಯಾಕಂದರೆ ರಷ್ಯಾ ಹಿಂದೆ ಇಸ್ರೇಲ್ಗೆ ಯುರೋಪ್ಗೆ ಮತ್ತು ಅಮೆರಿಕಾಗೆ ಹೋಗೋಕ್ಕಾಗೋದಿಲ್ಲ. ಏನಕ್ಕಂದರೆ ಬಹುತೇಕ ಎಲ್ಲರೂ ಕೂಡ ಗೊತ್ತೇ ಇರುತ್ತೆ, ಯುದ್ಧಗಳಾಗ್ತಿದೆ. ಸೊ ರಷ್ಯಾಗೆ ಮೇಯ್ನು ನಮ್ಮ ಭಾರತಕ್ಕೆ ಬರೋದಕ್ಕೆ ಇಷ್ಟಪಡ್ತಾರೆ. ಆದರೆ ನಮ್ಮ ಭಾರತ ಅಷ್ಟು ಪ್ರಮೋಟ್ ಮಾಡಬೇಕು, ನಮ್ಮ ಭಾರತದಲ್ಲಿ ಏನೇನಿದೆ ಅಂತೇಳ್ಬಿಟ್ಟು ನಾವು ರಷ್ಯನ್ಸ್ಗೆ ತೋರಿಸೋದನ್ನೇ ಅಲ್ವಾ ಅವರು ಬರೋದು. ಬೇರೆ ದೇಶಗಳೆಲ್ಲ ನೋಡ್ಕೊಳ್ಳೋದಾದರೆ ಅವರು ಟೂರಿಸಮ್ ಮೇಲೆ ಹ್ಯೂಜ್ ಅಮೌಂಟನ್ನು ಇನ್ವೆಸ್ಟ್ ಮಾಡ್ತಾರೆ. ಟೂರಿಸ್ಟ್ಗಳನ್ನು
ಅಟ್ರಾಕ್ಟ್ ಮಾಡೋದಕ್ಕೆ ಬೇರೆ ದೇಶದ್ದು. ನಮ್ಮ ಭಾರತೀಯರು ಆ ರೀತಿ ಮಾಡ್ತಿಲ್ಲ. ಇತ್ತೀಚೆಗೆ ರಷ್ಯಾ ಅವರು ಅತಿ ಹೆಚ್ಚು ಶ್ರೀಲಂಕಾಗೆ ಹೋಗ್ತಿದ್ರು, ಆದರೆ ಅಲ್ಲೊಂದು ಕೆಲವೊಂದು ಇಶ್ಯೂ ಆಗಿ ಶ್ರೀಲಂಕಾಗೂ ಕೂಡ ಈಗ ಹೋಗ್ತಿಲ್ಲ. ಏನಕ್ಕಂದ್ರೆ ಶ್ರೀಲಂಕಾ ಅವರು ನಾವು ಲಾಂಗ್ ಟೈಮ್ ವೀಸಾನ ರಷ್ಯಾ ಅವ್ರಿಗೆ ಕೊಡೋದಿಲ್ಲ, ರಷ್ಯಾ ಮತ್ತು ಯುಕ್ರೇನ್ ಅವ್ರಿಗೆ ಅಂತ ಹೇಳಿದ್ದಾರೆ. ಅದೇನಕ್ಕಂದ್ರೆ ಶ್ರೀಲಂಕಾದಲ್ಲಿ ಒಂದು ಪ್ರೈವೇಟ್ ಪಾರ್ಟಿ ಆಗ್ತಿರುತ್ತೆ, ಅಲ್ಲಿ ವೈಟ್ ಓನ್ಲಿ ಅಂತ ಬಿಟ್ಟು ಒಂದು ಟ್ಯಾಗ್ ಲೈನ್ ಇರುತ್ತೆ. ವೈಟ್ ಓನ್ಲಿ ಅಂದರೆ ಈ ಯಾರು ಫಾರಿನರ್ ಬೆಳ್ಳಕ್ಕಿರ್ತಾರೋ ಅವ್ರಿಗೆ ಮಾತ್ರ ಎಂಟ್ರಿ. ಶ್ರೀಲಂಕಾದವರು ಇವಾಗ ಸಹಜವಾಗಿ ನಮ್ಮ ಥರನೇ ಇರ್ತಾರಲ್ವಾ, ಮೀಡಿಯಂ ಕಲರು ಮತ್ತು ಬ್ಲ್ಯಾಕ್ ಕಲರು, ಸೊ ಅವ್ರಿಗೆ ಎಂಟ್ರಿ ಇರೋದಿಲ್ಲ. ಅದಕ್ಕೆ ಅಲ್ಲಿನ ಲೋಕಲೈಟ್ಸ್ ಎಲ್ಲ ತುಂಬ ಗಲಾಟೆ ಮಾಡ್ತಾರೆ. ಇದ್ಯಾವ ನ್ಯಾಯ, ನಮ್ಮ ದೇಶದಲ್ಲಿ ನಮಗೆ ಎಂಟ್ರಿ ಇಲ್ಲದೆ ಪಾರ್ಟಿ ಮಾಡ್ಕೊಳ್ಳೋದು ಅಂತ. ಅದಕ್ಕೋಸ್ಕರ ತುಂಬ ದೊಡ್ಡ ಇಶ್ಯೂ ಆಗುತ್ತೆ. ಶ್ರೀಲಂಕಾ ಅವರು ಕೂಡ ಇವಾಗ ರಷ್ಯಾ ಮತ್ತು ಯುಕ್ರೇನ್ ಅವರಿಗೆ ಲಾಂಗ್ ಟರ್ಮ್ ವೀಸಾನ ಕ್ಯಾನ್ಸಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅದರಿಂದ ರಷ್ಯಾ ಅವರು ಶ್ರೀಲಂಕಾ ಹೋಗೋದಕ್ಕೂ ಕೂಡ ಸ್ವಲ್ಪ ಹಿಂದೆ ಮುಂದೆ ನೋಡ್ತಿದ್ದಾರೆ. ಸೊ ಎಲ್ಲರಿಗೂ ಕೂಡ ಭಾರತ ಒಂದು ಸುಂದರವಾದ ಪ್ಲೇಸ್, ಇನ್ಕ್ರೆಡಿಬಲ್ ಇಂಡಿಯಾ, ವಿವಿಧತೆಯಲ್ಲಿ ಏಕತೆಯನ್ನು ಕಂಡಂಥ ದೇಶ ನಮ್ಮ ಭಾರತ. ಬೇರೆ ಇಡೀ ವಿಶ್ವದಲ್ಲಿ ಎಲ್ಲೂ ಕೂಡ ಸಿಗೋದಿಲ್ಲ ಅಂತ ಹೇಳ್ಬೋದೇನೋ, ಇಷ್ಟು ಡಿಫ್ರೆಂಟ್ ಕಲ್ಚರ್ ಒಂದಾಗಿರುವಂಥದ್ದು. ಸೊ ನಮ್ಮ ಭಾರತ ಆದಷ್ಟು ಟೂರಿಸಮ್ನ ಇಂಪ್ರೂವ್ ಮಾಡ್ಕೋಬೇಕು, ಟೂರಿಸಮ್ ಪ್ರಮೋಷನನ್ನು ಮಾಡಬೇಕು. ನಮ್ಮ ಕರ್ನಾಟಕ ಸರ್ಕಾರ ಕೂಡ ಆದಷ್ಟು ಟ್ರೈ ಮಾಡಬೇಕು ಟೂರಿಸಮ್ನ ಪ್ರಮೋಟ್ ಮಾಡೋದಕ್ಕೆ. ಸೊ ಏನೇ ಆಗಲಿ, ಇಸ್ರೇಲ್ ಜನಗಳನ್ನು ಮಾಲ್ಡೀವ್ಸ್ ಅವರು ಬ್ಯಾನ್ ಮಾಡಿದ್ದಾರೆ. ಇದರಿಂದ ಇಂಡೈರೆಕ್ಟಾಗಿ ನಮ್ಮ ಭಾರತಕ್ಕೆ ಹೆಲ್ಪ್ ಆಗುತ್ತೆ. ಅದನ್ನು ಪ್ರಾಪರಾಗಿ ಯುಟಿಲೈಸ್ ಮಾಡಿಕೊಂಡ್ರೆ, ನಿಮ್ಮ ಪ್ರಕಾರ ಪ್ರಾಪರಾಗಿ ಯುಟಿಲೈಸ್ ಮಾಡ್ಕೊಳ್ತಾರ ನಮ್ಮ ಭಾರತದ ಕೇಂದ್ರ ಸರ್ಕಾರ ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರ ಆಗಿರ್ಬೋದು? ನಿಮ್ಗೇನು ಅನಿಸುತ್ತೆ? ಮತ್ತು ಯಾವ್ಯಾವ ರೀತಿ ನಮ್ಮ ಭಾರತದ ಟೂರಿಸಮ್ನ ಇಂಪ್ರೂವ್ ಮಾಡ್ಬೋದು, ನಿಮ್ಗೇನು ಅನಿಸುತ್ತೆ? ಅದನ್ನು ಕೂಡ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಮತ್ತು ಮಾಲ್ಡೀವ್ಸ್ನ ಈ ಹುಚ್ಚುತನದ ಬಗ್ಗೆ, ಅವರು ಮೇಯ್ನಾಗಿ ಡಿಪೆಂಡೆಂಟ್ ಆಗಿರುವಂಥದ್ದೇ ಟೂರಿಸಮ್ ಮೇಲೆ ಡಿಪೆಂಡೆಂಟ್ ಆಗಿದ್ರು ಕೂಡ ಒಂದು ದೇಶದ ಟೂರಿಸ್ಟ್ಗಳನ್ನು ನಾವು ಬ್ಯಾನ್ ಮಾಡ್ತೀವಿ ಅಂದರೆ ಈ ಹುಚ್ಚುತನದ ಬಗ್ಗೆ ನೀವೇನು ಹೇಳ್ತೀರಾ? ಅದನ್ನು ಕೂಡ ತಪ್ಪದೆ ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆದರೆ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ಈ ವಿಡಿಯೋನ ಈಗಲೇ ಎಲ್ಲ ಕಡೆ ಶೇರ್ ಮಾಡಿ. ಇದೇ ರೀತಿಯಾದ ಮತ್ತಷ್ಟು ವಿಡಿಯೋಗಳಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಕ್ಲಿಕ್ ಮಾಡಿ. ಹಾಗೆ ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.